ಲಾಸ್ಟ್ ಸ್ಯಾಟರ್ಡೇ ನಡೆದ ಕ್ಯಾಲಿಫೋರ್ನಿಯಾ ಆಫರ್ ಬಗ್ಗೆ ಹೇಳ್ಬೇಕು. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಹಲೋ ಎಲ್ರಿಗೂ, ನಾನಿವತ್ತು ಲಾಸ್ಟ್ ಸ್ಯಾಟರ್ಡೇ ನಡೆದ ಬೃಹತ್ ಉದ್ಯೋಗ ಮೇಳ ಅಂದ್ರೆ ಮೆಗಾ ಜಾಬ್ ಫೇರ್ಗೆ ನೆಸಸ್ ಕಡೆಯಿಂದ ನಾನು ಒಬ್ಬ ವಾಲಂಟಿಯರ್ ಆಗಿ ಹೋಗ್ತಾ ಇದ್ದೀನಿ. ಅಂಡ್ ಥ್ಯಾಂಕ್ಫುಲಿ ಹೆಬ್ಬಾಳ ಹೈವೇ ಹತ್ರ ಟ್ರಾಫಿಕ್ ಇರಲಿಲ್ಲ ಸಿನ್ಸ್ ಇಟ್ ವಾಸ್ ಕೈಂಡ್ ಅರ್ಲಿ ಮಾರ್ನಿಂಗ್. ಅಂಡ್ ದಿಸ್ ಲೈನ್ ಇಸ್ ಫಾರ್ ಮೈ ಫ್ರೆಂಡ್ ದಿವೇಕ್. ಬ್ರೋ, ನಮ್ಮ ಏರಿಯಾಗ ಬಂದಿದ್ದೆ, ಚೂರು ರೆಸ್ಪೆಕ್ಟ್ ಇರಲಿಲ್ಲ ನಿನ್ ಫ್ರೆಂಡ್ ಅಂತ. Anyway, I was just kidding. And finally we reached our destination. ನನ್ನ ಓಲ್ಡ್ ವಿಡಿಯೋಸ್ ನೋಡಿದ್ರೆ ಹೆಲ್ತ್ ಕ್ಯಾಂಪ್ ಕೂಡ ಇಲ್ಲೇ ನಡೆದು ಲಾಸ್ಟ್ ಇಯರ್. ಹೋಗ್ತಾ ಇದ್ದಾಗೆ ಸ್ವಲ್ಪ ವಾಲಂಟಿಯರ್ಸ್ ವರ್ಕ್ ಮಾಡ್ತಿದ್ರು. ವಾಲಂಟಿಯರ್ಸ್ ಗೆ ಬ್ರೇಕ್ಫಾಸ್ಟ್ ಇತ್ತು, ಹಾಗೆ ಟೀ ಕೂಡ ಇತ್ತು. ಎಲ್ರಿಗೂ ಗ್ರೀಟಿಂಗ್ಸ್ ಮಾಡಿ ಅಟೆಂಡೆನ್ಸ್ ಕೊಟ್ಟು ತಿಂತದೆ. ಬೇಸಿಕ್ಲಿ 3 days ಗಿಂತ ಮುಂಚೆನೇ ರಿಜಿಸ್ಟರ್ ಮಾಡಿದ್ವಿ, ಲೈಕ್ ವಿ ಆರ್ ಇನ್ ಅಂತ. ಬೇಸ್ಡ್ ಆನ್ ದ್ಯಾಟ್ ವರ್ಕ್ ನ ಎಲ್ಲ ಅಸೈನ್ ಮಾಡಿದ್ರು. ನನಗೆ ಒಂದು ಕಂಪನಿ ಕಾಲ್ಡ್ ಸಾಯಿಲ್ಸ್ HR ಸೊಲ್ಯೂಷನ್ಸ್ ಅಂತ. ಈ ಕಂಪನಿಯವರು ಪ್ಲೇಸ್ಮೆಂಟ್ ಕೊಡ್ತಾ ಇದ್ರು. ಸೊ ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡೋದಿದ್ರೆ ಮಾಡ್ಬೋದಾಗಿತ್ತು. ಅಂಡ್ ನಮಗೆ ವರ್ಕ್ ಏನ್ ಅಸೈನ್ ಮಾಡಿದ್ರು ಅಂದ್ರೆ ಒಂದ್ ಶೀಟ್ ಕೊಟ್ಟಿದ್ರು, ಲೈಕ್ ರಿಜಿಸ್ಟರ್ ಮಾಡೋ ಹಾಗೆ ಯಾರ್ಯಾರು ಬರ್ತಾರೋ ಅವ್ರ ನೇಮ್ಸ್, ಅವರ ರೋಲ್ ಏನ್ ತಗೊಂತಿದ್ದಾರೆ ಅಂಡ್ ಸ್ಟೇಟಸ್, ಆಲ್ ದಟ್ ಸ್ಟಾಫ್ಸ್. ಬಟ್ ಪ್ರಾಪರ್ ಆಗಿ ಗೈಡ್ ಮಾಡಿರಲಿಲ್ಲ. ಸೊ ಇಟ್ ವಾಸ್ ಲ್ಯಾಕ್ ಆಫ್ ಇನ್ಫೋ. ಸೊ ಅಲ್ಲೊಬ್ಬ ಪರ್ಸನ್ ಅದಾರಲ್ವಾ, ಹಿ ವಾಸ್ ಡ್ರಂಕ್ ಆಕ್ಚುಲಿ. ಸೊ ಅವರು ಲೈಕ್ ಕೈಂಡ್ ಆಫ್ ಟ್ರಬ್ಲಿಂಗ್ ಫಾರ್ ಎವ್ರಿ ಒನ್. ಲೈಕ್ ನೀರ್ ಕುಡ್ಬಿಟ್ಟು ಅದನ್ನ ಉಗಿತಾ ಇದ್ರು, ಚೇರ್ಸ್ ನ ಎತ್ತಿ ಬಿಸಾಡ್ತಾ ಇದ್ರು, ಸಮಥಿಂಗ್ ಲೈಕ್ ದ್ಯಾಟ್. ಅಂಡ್ ಹಾಗೆ ನಾವೆಲ್ಲ ಲಂಚ್ ಮುಗಿಸ್ಕೊಂಡು ನಾನು ಒಂದು 4:30 ವರ್ಗೂ ಇದ್ಬಿಟ್ಟು ಅಂಡ್ ಐ ಲೆಫ್ಟ್ ದೇರ್. ಸೊ ಹೋಗಿದ್ದಲ್ಲಿಗಪ್ಪ ಅಂದ್ರೆ ಕ್ಯಾಲಿಫೋರ್ನಿಯಾಗೆ. ಐ ಥಾಟ್ ತುಂಬಾ ಜನ ಇರೋದಿಲ್ಲ ಅಂತ, ಬಟ್ ನೋಡಿದ್ರೆ ಒಂದು ದೊಡ್ಡ ಕ್ಯೂನೇ ಇತ್ತು. ಸೊ ಆ ಕ್ಯೂನ ಎಲ್ಲ ಮುಗಿಸ್ಕೊಂಡು ಹೋಗಿ ತಗೊಳ್ಳೋ ಅಷ್ಟರಲ್ಲಿ ಸಾಕ್ ಆಗೋಗಿತ್ತು ನನ್ಗಂತೂ. ಹೇಗೋ ಶ್ರೀನಿವಾಸದ, ಸೊ ಹಾಗಾಗಿ ಸ್ವಲ್ಪ ಹೆಲ್ಪ್ ಆಯ್ತು. ಅಂಡ್ ಹೋಗ್ತಾ ಇದ್ದಾಗ ಆರ್ಡರ್ ಮಾಡ್ತಾ ಇರ್ಬೇಕಾದ್ರೆ ಸೊ ಒಂದ್ ರೋಲ್ ಏನಿಲ್ಲ ಅಂದ್ರೂ 159 ಏನೋ ಇರುತ್ತೆ, ಬಟ್ ಇಲ್ಲಿ 100 ಇರೋದ್ರಿಂದ ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ಇತ್ತು. ಅಂಡ್ ಈವನ್ ದಟ್ ಬೌಲ್ ಕೂಡ ಕಮ್ಮಿನೇ ಇತ್ತು ಕ್ವಾಂಟಿಟಿ. ಐ ಫೆಲ್ ಸೋ ಬ್ಲೂ ಆಕ್ಚುಲಿ. ಲೈಕ್ ಏನೇ ತಗೊಂಡ್ರು 100 rupees, ದೊಡ್ಡ ತಗೊಂಡ್ರು 100 rupees, ಚಿಕ್ಕದ್ ಬೌಲ್ ತಗೊಂಡ್ರು 100 rupees ಅಂತ ಹೇಳಿದ್ರು. ಬಟ್ ಅಲ್ಲಿ ನೋಡಿದ್ರೆ ಇಟ್ ವಾಸಂಟ್ ವರ್ತ್. ಬಟ್ ಒಂದು ಆ ಆಫರ್ ಇಟ್ಟಿದ್ದಾರೆ ಅಂತಂದೆ ಹೇಳ್ಮೇಲೆ ಆಬ್ವಿಯಸ್ಲಿ ಅಲ್ಲಿ ಏನಾದ್ರು ಒಂದು ಗಿಮಿಕ್ ಇದ್ದೇ ಇರುತ್ತೆ.